ನಮಸ್ಕಾರ. ಇವತ್ತು ಒಂದು ಒಳ್ಳೆ ವಿಶೇಷವಾದ ದಿನ. ನಾವು ಶೆಡ್ಯೂಲ್ನ ಇಷ್ಟು ದಿವಸ ಮಾಡಿದ್ದೀವಿ. ಹೋಪ್ಫುಲಿ ಈಗ ಹಸು ಕಟ್ಟೋಕ್ಕೆ ಆಗೋಷ್ಟು ಎಲ್ಲ ತಯಾರಿ ಮಾಡಿದ್ದೀವಿ. ಈ ದಿವಸ ಗೀತಾ ಮೇಡಮ್ ಕೂಡ ಬಂದಿದ್ದಾರೆ. ನವರಾತ್ರಿಗೊಂದು ವಿಶೇಷ. ಮತ್ತು ನಾವು ಈ ಪೂಜೆಗೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ, ಬರಲಿ ಅವ್ರ ಕೈನಲ್ಲೇ ಮಾಡ್ಸೋಣ ಶುಭಾರಂಭ ಅಂತ. ಯಾಕಂದರೆ ರಾಜೇಂದ್ರ ಸರ್ ಅಂತೂ ಬರಲಿಲ್ಲ. ಹಾಗಾಗಿ ವಿಶೇಷವಾಗಿ ನಮ್ಮದೊಂದು ಗೋಶಾಲ. ಖಂಡಿತ ನಮಗೇನಿಲ್ಲ, ಭಗವಂತನ ದಯೆ, ಭಗವಂತ ಆಪರ್ಚುನಿಟಿ ಕೊಟ್ಟಿರೋಕ್ಕೆ ಭಗವಂತನಿಗೂ ಒಂದು ಥ್ಯಾಂಕ್ ಯು ಹೇಳ್ತಾ ಇವತ್ತು ವಿಶೇಷವಾಗಿ ಒಂದು ಪೂಜೆ ಮಾಡಿ ಆಚೆ ಒಂದು ನಮ್ಮ ಗೋಶಾಲೆಗೆ ಬರೋ ಎಂಟ್ರೆನ್ಸಲ್ಲಿ ಒಂದು ಕೃಷ್ಣನ ಮೂರ್ತಿನ ಕೂಡ ಮೇಡಮ್ ಕೈನಲ್ಲಿ ಹಾಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ಎಲ್ಲ ಒಳ್ಳೆ ಮನಸ್ಸುಗಳಿಗೆ ಮತ್ತೊಮ್ಮೆ ಕೃಷ್ಣನ ಗೋಶಾಲ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಹೀಗೆ ನೀವು ಸಹಾಯ ಮಾಡ್ತಿರೋದ್ರಿಂದ ನಾವು ಇನ್ನೊಂದಷ್ಟು ಹೆಚ್ಚಿನ ಹಸುಗಳನ್ನ ರೆಸ್ಕ್ಯೂ ಮಾಡೋಕ್ಕೆ ಮತ್ತು ಅವುಗಳಿಗೆ ಜಾಗ ಕೊಡೋಕ್ಕೆ ಕೃಷ್ಣನ ಗೋಶಾಲ ಒಂದು ಮನೆ ಥರ ಆಗ್ತಾಯಿದೆ. ಸೊ ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳೊಂದಿಗೆ ನಿಮ್ಮೆಲ್ಲರಿಗೂ ದಸರಾ ಒಳ್ಳೆ ಸಂತೋಷ ನಾನು ತಂದುಕೊಡಿ ಅಂತ ಹೇಳ್ತಾ ಗೀತಾ ಮೇಡಮ್ಗೆ ಮತ್ತೊಮ್ಮೆ ಗೋಶಾಲೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸೊ ಅದಕ್ಕೆ ವಿಶೇಷ ಅಂದರೆ ಇವತ್ತು ಅವರು ದಸರಾಗೆ ನವರಾತ್ರಿ ಹಬ್ಬದ ವಿಶೇಷವಾಗಿ ಬಂದಿದ್ದಾರೆ. ಕೌ ಫುಡ್ ಕೂಡ ಸ್ಪಾನ್ಸರ್ ಮಾಡಿದ್ದಾರೆ. ಇವತ್ತು ಕೂಡ ಅವ್ರ ಕೈನಲ್ಲೇ ಪೂಜೆನ ಮಾಡ್ತಾ इधीವಿ. थैंक यू सो मच. ये ना मैं अगली बार पूछती हूँ, रखना तुम, ठीक है? ऑफिस रूम में रखना.